2 ರೂಪಾಯಿ ಕಾಯಿನು. ಈ ಕಾಯಿನಲ್ಲಿ 1900 ಎಷ್ಟು ನೋಡಪ್ಪ ಇದು? 1900 1950ರಿಂದ 2000ವರೆಗೂ ಐತಿ. ಇದ್ರಾಗ ಎರಡು ಇದೈತಿ. 1950 2000ವರೆಗೂ. ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಯಾವುದ್ರಾಗೂ ಇರಲಿಲ್ಲ. ಈ ಕಾಯಿನಲ್ಲಿ ಏನು ಬಾವುಟದ್ದು ಚಕ್ರ ಐತಿ ನೋಡಿ. ಬಾವುಟದ ಚಕ್ರ ಐತಿ ಈ ಕಾಯಿನ್. ಈ ಶೇಪೇ ಚೇಂಜ್ ಆಗೈತಿ ಆಯಿತಾ. ನೆಕ್ಸ್ಟ್ ಒಂದು ಇದು 2 ರೂಪಾಯಿ ಕಾಯಿನ್. ಇದು 1990. ಈ ಕಾಯಿನು 1990. ಇದು 1 ರೂಪಾಯಿ ಕಾಯಿನು. ಇದು ಎಷ್ಟು ಅಂತಲೇ ಕಾಣಿಸ್ತಾ ಇಲ್ಲ. ಇದು 2000 ಅಮ್ಮಂಗೈತೆ. 2000 ಇದು. ಇದು ಇನ್ನೂ ನಡೀತಾ ಐತೆ ಇವಾಗ. ಇದು ಹೊಸ ಕಾಯಿನು 2015 ಕಾಯಿನ್. ಇದು 2015. ಇದು 2015. ಇವೆಲ್ಲ ನೋಡಿರ್ತಾರೆ ಬಿಡಿ ಈಗಿನವರು. ಇದು 1985. 1985 ಇದು. ಇದು ನಾಣ್ಯ. ಇದರಲ್ಲಿ ಯಾರ್ದೋ ಫೋಟೋ ಇದೆ. ನನಗೆ ಅವ್ರದ್ದು ಯಾರ್ದು ಅಂತ ಗೊತ್ತಿಲ್ಲ. ನೋಡಿ ತೋರಿಸ್ತೀನಿ. ಯಾರಾದರೂ ನಿಮಗೆ ಗೊತ್ತಿದ್ರೆ ಹೇಳಿ, ಮೆಸೇಜ್ ಮಾಡಿ ಈ ಫೋಟೋ ಯಾರ್ದು ಅಂತ. ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಇದು ನಾಣ್ಯ. ಇದು ನಮ್ಮ ಮನೇಲಿ ತಂದಿದ್ದಿದ್ದು ನಾಣ್ಯ. ನಮ್ಮಮ್ಮ ಅವರು ಟೈಮಲ್ಲಿ ಬಳಸಿದ್ರಂತೆ. ನಮಗೆ ಗೊತ್ತಿಲ್ಲ ಈ ನಾಣ್ಯ. ನಾನು ಯೂಸ್ ಮಾಡಿಲ್ಲ ಇದನ್ನು. ನಮ್ಮ ಮಗಳು ಅಲ್ಲಿಂದ ತಂದ್ಕೊಂಡಿದ್ದಾಳೆ ನಾಣ್ಯನ. ಇದು 5 ರೂಪಾಯಿ ಕಾಯಿನ್ನು. ಇವಾಗ ನಡೀತಾ ಇದೆ. 2002 ಇದು. ಇದು 1985 ಈ ಕಾಯಿನು. ಇದು 50 ಪೈಸೆ. ಈಗ ನಡೀತಾ ಇಲ್ಲ. 2001 ಇದು 50 ಪೈಸೆ. 1999 ಈ ಕಾಯಿನು. ಇದು ನಡೀತಾ ಇಲ್ಲ. ಇದು ಅಷ್ಟೇ 1999. ಈ ಕಾಯಿನು ನಡೀತಾ ಇಲ್ಲ. ಇದು 50 ಪೈಸೆ. ಇದ್ರ ಮೇಲೆ ಎಷ್ಟಿದೆಯಪ್ಪ ಅಂದರೆ 1998. ಇದು 50 ಪೈಸೆ. ಇದು ನಡೀತಾ ಇಲ್ಲ. ಇದು 1000 ಅರ್ಥನೇ ಆಗ್ತಿಲ್ಲ. ಇದು ಕಾಣಿಸ್ತಾನೇ ಇಲ್ಲ. 1984 ಅನಿಸುತ್ತೆ. ಇದು 50 ಪೈಸೆ. 1988. ಇದು ನೋಡಿ ಹಳೆಯ ಕಾಯಿನು. ಇದು ಅಷ್ಟೇ 1981. ಇದು ಇವಾಗ ನಡೀತಾ ಇಲ್ಲ. ಇದು 2 ರೂಪಾಯಿ ಕಾಯಿನು. 2017 ಇದಿದೆ, ಇವಾಗಲೂ ಇದೆ. ಆದರೆ ನಮ್ಮ ಮಗಳು ಎತ್ತಿಟ್ಕೊಂಡಿದ್ದಾಳೆ. ಎಷ್ಟೊಂದಿದ್ದಾವೆ 2 ರೂಪಾಯಿ ಕಾಯಿನು. ಅದು ಕೊಡ್ತಾ ಇಲ್ಲ ಹುಡುಗಿ, ಎತ್ತಿಟ್ಕೊಂಡಿದ್ದಾಳೆ ನೋಡಿ. ಆಮೇಲೆ ನೋಡೋಣ ಅವನ್ನ. ಇದು 50 ಪೈಸೆ. 1902. ತುಂಬಾ ಇದ್ದಾವೆ 50 ಪೈಸೆಗಳು. 50 ಪೈಸೆ ಅಂದರೆ 8 ಆಣಿ. ಇದು
2008 2008ನೇದು. ಇದು 2091. ಹಳೆಯ ಕಾಯಿನ ಸ್ವಲ್ಪ ದೊಡ್ಡದಾಗೈತೆ ನೇಮು. ಇದು 2002. ಎಲ್ಲ ಇದ್ದಾವೆ ತುಂಬಾ. ಇದು 50 ಪೈಸೆನೇ. ಇದು 2002. ಯಾಕಪ್ಪ ಇಷ್ಟೊಂದು 50 ಪೈಸೆಗಳಿದಾವಂದರೆ ಪ್ರತಿ ವರ್ಷದ್ದು ನನ್ನ ಹತ್ರ ಇರಬೇಕು, ನನ್ನ ಹತ್ರ ಇರಬೇಕು ಅಂತಲ್ಲ, ಇಟ್ಕೋಬೇಕು ಅನ್ನೋ ಆಸೆ. 2090 ಇದು. ಅವು ದಪ್ಪ ಇದ್ದಾವೆ, ಸ್ವಲ್ಪ ಅಕ್ಷರಗಳು ಚೆನ್ನಾಗಿ ಕಾಣಿಸ್ತವೆ. ಇತ್ತೀಚೆಗೆ ಬಂದಿರೋ ಈ ಡೇಟ್ ಇದ್ದಾವೆ, ಕಾಣಿಸೋದೇ ಇಲ್ಲ. ಇದು 2001. ಎಲ್ಲ 50 ಪೈಸೆನೇ ಅವೆಲ್ಲ. ಇದು 50 ಪೈಸೆನೇ. ಇದು 2088. 50 ಪೈಸೆ ಇಲ್ಲೊಂದಿದೆ. ಇದು 2007. 2007ರದ್ದು. ಇದು 1991 ಅನಿಸುತ್ತೆ. ನನಗೂ ಸರಿಯಾಗಿ ಕಾಣಿಸ್ತಿಲ್ಲ ನೋಡಿ. ಇದೇನೋ ಇದ್ರ ಮೇಲೆ ಗಾಂಧಿ ತಾತಂದಿದೆ ನೋಡಿ. ಈ ಕಾಯಿನಲ್ಲಿ ಡಿಫ್ರೆಂಟಾಗಿ ಗಾಂಧಿ ತಾತನ ಬೊಂಬೆ ಇದೆ. ಚಿಕ್ಕದ್ರಿಂದ ದೊಡ್ಡದ್ರ ತನಕ ನೋಡಿ. ಇಲ್ಲಿಂದ ಸ್ಟಾರ್ಟು, ಇಲ್ಲಿಂದ ಹಂಗೆ ದೊಡ್ಡದ್ರ ತನಕ ಗಾಂಧಿ ತಾತನ ಫೋಟೋ ಇದೆ. 1991 ಇದು. ಆಯಿತು. 50 ಪೈಸೆ ಇನ್ನೊಂದಿದೆ ಲಾಸ್ಟ್. ಇದು 1991. ಇದರಲ್ಲೆಲ್ಲ ಇಲ್ಲ ಗಾಂಧಿ ತಾತನ. ಇದು ಇಂಡಿಯಾ ಮ್ಯಾಪ್ ಇದೆ, ಇದರಲ್ಲೆಲ್ಲ ಏನಿಲ್ಲ. ಇನ್ನು ₹1 ಕಾಯಿನು ತುಂಬ ಕಡಿಮೆ ಇದ್ದಾವೆ ಇವು. ಇದು 2017. ಇದು ಒಂದೇ ವರ್ಷದ್ದು, 2013 ಇದು. ಇದು 2017 ಇದನ್ನು. ಯಾಕೆ ಎರಡು ಎತ್ತಿ ಇಟ್ಕೊಂಡವಳೆ. ಇವು ನಾಲ್ಕಾಣಿ. 25 ಪೈಸೆ ಅಂತಾರೆ ನೋಡಿ. ಎಷ್ಟು ಚಿಕ್ಕದು. ಇದು ಎಷ್ಟನೇ ಇಸ್ವಿದು ಅಂದರೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. 2000 ಇಸ್ವಿ. ಇತ್ತಾವಾಗಿನ್ನ ನಾಲ್ಕಾಣಿ ಐತೆ. ನಮ್ಮ ಮಗಳ ಅದಕ್ಕೆ ಎತ್ತಿಟ್ಕೊಂಡವಲ್ಲ. 2000 ಇಸ್ವಿ. ಇದು ಕಾಣಿಸೋದೇ ಇಲ್ಲ. 1900 ಏನೋ ಅಂತ ಐತೆ, ಸರಿಯಾಗಿ ಕಾಣಿಸ್ತಿಲ್ಲ. ಇದು 25 ಪೈಸೆ ಇದೂ ನೋಡಿ. ಇದು ಅದು ಡಿಫ್ರೆಂಟಾಗಿದೆ. ಇದರ ಇಸ್ವಿ ಬಂದು 1962 ಇದು. ವಾವ್, ಸೂಪರ್ ನೋಡಿ. ಇದು 25 ಪೈಸೆ, ಇದು 25 ಪೈಸೆ. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಇದೇನೋ ಸಿಂಬಲ್ ಬೇರೆ ಥರ ಇದೆ. ತುಂಬ ಡಿಫ್ರೆಂಟಾಗಿರೋ ಹಿಂಗೆ ಎತ್ತಿಟ್ಕೋಬೇಕು ಅಂತ ಆಸೆ. ಇದು 25 ಪೈಸೆನೇ ನೋಡಿ. ಇದು ಏನರದಂತ ನನಗೆ ಗೊತ್ತಿಲ್ಲ. ಇದು ಬೇರೆ ದೇಶದ್ದು ಅನ್ಸುತ್ತೆ ನಾಣ್ಯ. ಇದು ಕೆಲವೊಂದು ಎತ್ತಿಟ್ಕೊಂಡಿದ್ದೀನಿ ಬೇರೆ ದೇಶದ್ದು, ಹಿಂಗೆ ಪರಿಚಯ ಇರೋರ ಹತ್ರ ಈಸ್ಕೊಂಡಿಟ್ಟಿರೋದು. ಇದು 10 ಪೈಸೆ ನೋಡಿ. ಇದು 10 ಪೈಸೆ 1986. ನಾನು ಇದನ್ನೆಲ್ಲ ಎತ್ಕೊಂಡಿದ್ದೀನಿ, ಕಾಸು ತಗೊಂಡು ಅಂಗಡಿಗೆ ಹೋಗಿ. ಇದು 10 ಪೈಸೆ. ಇದು 20 ಪೈಸೆ. ಈಗ ಏನೂ ಇಲ್ಲ. ನಮ್ಮ ಮಗಳು ನೋಡಿ ಎಲ್ಲ ಎತ್ತಿಟ್ಕೊಂಡೈತೆ. ಇಸ್ವಿಲ್ಲ ಏನಿಲ್ಲ ಅದರಲ್ಲಿ. ಇದು 20 ಪೈಸೆನೇ. 1986 ಇದು ನೋಡಿ. ಈ ಥರ ಇದೆ ಕಾಯಿನೆಲ್ಲ. ಇಷ್ಟಿದೆ. ಇನ್ನೂ ಇದೆ ಕಾಯಿನು, ಬಟ್ ಅವನ್ನೆಲ್ಲ ಈಗ ಆಗಲ್ಲ ಎಲ್ಲನೂ ಹೇಳೋದಕ್ಕೆ. ಸದ್ಯಕ್ಕೆ ಇಷ್ಟಿದೆ.
ಕಾಯಿನ್ನ ಅಷ್ಟು, ಈ ನೋಟ್ ಇಷ್ಟು, ಈ ನೋಟು ಇದು ಬೇರೆ ದೇಶದ್ದು, ಇದೊಂದು ಟಿಕೆಟು. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ. ಬಾಯ್.